ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ದಯಮಾಡಿ ಎಲ್ಲ ಹೋರಾಟಗಾರರು ಗಾಂಧಿ ಮುಂದರಿಗೆ ಬರಬೇಕು. ಸರ್ವರಿಗೂ ಕೂಡ ನಾನು ಕೋರಿಕೆಯನ್ನು ನಿಮ್ಮ ಪರವಾಗಿ ಮಾಡಿಕೊಳ್ಳುತ್ತಾ ನಿಮ್ಮ ಅಭಿಪ್ರಾಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಕೊಟ್ಟು ಎಲ್ಲಿಯ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ, ಯೇಸು ಕೊಟ್ಟರು ಪ್ರಶ್ನೆ ಇಲ್ಲ. ಈ ಶಿವಮೊಗ್ಗ ಜಿಲ್ಲೆಯ ಅತ್ಯಂತ ಸ್ವತಂತ್ರ ಸಂಗ್ರಾಮದ ಸ್ಲೋಗನ್ನು ಯೇಸೂರು ಕೊಟ್ಟರು ಈಸೂರು ಬಿಡವು ಅನ್ನುವಂತ ಹೋರಾಟ. ಅದು ಸ್ವತಂತ್ರ ಭಾರತದಲ್ಲಿ ಇಂಗ್ಲಿಷರ ಎದೆ ನಡೆಸಿತ್ತು. ಇವತ್ತು ಮಲೆನಾಡಿನ ಈಗನಲ್ಲಿ ಮತ್ತೊಮ್ಮೆ ಯೇಸೂರು ಕೊಟ್ಟರು ಯೇಸೂರು ಬಿಡವು, ಯೇಸೂರು ಕೊಟ್ಟರು. ಉಳಿಯುವುದೊಂದೇ ಕೊನೆಗೆ ಬೂದಿಯ ರಾಶಿ. ಬರ್ತದಣ್ಣ ಕಾಲ ಬರ್ತದಣ್ಣ, ಬರ್ತದಣ್ಣ ಕಾಲ ಬರ್ತದಣ್ಣ, ಕಣ್ಣೀರ ಕಷ್ಟಗಳು ತರ್ತದಣ್ಣ. ಏಳಿರಣ್ಣ ಎದ್ದೇಳಿರಣ್ಣ, ಈ ಆಪತ್ತಿನಿಂದ ಪಾರಾಗಿರಣ್ಣ. ಈ ಆಪೇಕ್ಷಣ ಶತಾಯಿಸಿ ಶ್ರೀಯುತ ಕಾಗೋಡು ತಿಮ್ಮಪ್ಪ ಸಾಹೇಬರು ತೋಳದ ಬಡಿಯುವುದರ ಮುಖಾಂತರವಾಗಿ ನೆಲದ ಬಂಡಾಯದಲ್ಲಿ ಸಾಕ್ಷಿಯಾಗಿ ನಾನು ಹಳೆಯ ನೆನಪುಗಳು ಪ್ರಶ್ನೆ ಇಲ್ಲ. ಇದನ್ನು ನೋಡಿ ಹೇಗೆ ಬರ್ತಾ ಇದೆ, ಪ್ರಶ್ನೆ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾವೆಲ್ಲರೂ ಪಕ್ಷಾತೀತವಾಗಿ ಬಂದಿದ್ದೀರಿ. ಇದು ಇಲ್ಲಿಗೆ ಮುಗಿಯಲ್ಲ. ಇಲ್ಲಿಗೆ ಮುಗಿಬೇಕಾದ್ರೆ ನಮ್ಮ DC ಅವರು ಆದೇಶ ಮಾಡಬೇಕು. ಇದು ಬೇಸೂರನ್ನ ಯಾವುದೇ ಕಾರಣಕ್ಕೂ ನಾವು ಮಾಡಲ್ಲ, ಯಾವುದೇ ಕಾರಣಕ್ಕೂ ಅಂತ ಹೇಳಿ ಅವರು ಲಿಖಿತವಾಗಿ ನಮಗೆ ಆಡಳಿತ ಮುಖಾಂತರ ಅವರು ಕೊಟ್ಟಾಗ ಮಾತ್ರ ಇದು ಇವತ್ತಿಗೆ ಮುಗಿತದೆ. ಇಲ್ಲ ಅಂದ್ರೆ ಕಿಲೋಮೀಟರ್ ರೇಡಿಯೇಷನ್ ಇದೆ. 24 ಗಂಟೆ ಕೂಡ ಬೆಂಕಿ ಹೊರಗಡೆ ಟರ್ಬೈನ್ ತಿರುಗ್ತಾ ಇರುತ್ತೆ, ಆವಿ ಮೇಲೆ ಹೋಗ್ತಾ ಇರುತ್ತೆ, ನೀರು ಕೂಲಿಂಗ್ ಆಗ್ತಾ ಇರುತ್ತೆ, ಬಿಸಿ ನೀರು ನಮ್ಮ ಲಿಂಗನಮಕ್ಕಿ ಡ್ಯಾಮಿಗೆ ಹೋಗ್ತಾ ಇರುತ್ತೆ. ಆವಾಗ ಅಲ್ಲಿಯ ಮೀನುಗಾರರ ಸಮಸ್ಯೆ ಏನಾಗ್ಬೋದು, ಮೀನುಗಳ ಸಮಸ್ಯೆ ಏನಾಗ್ಬೋದು, ನೀರಿನ ಸಮಸ್ಯೆ ಏನಾಗ್ಬೋದು ಯೋಚನೆ ಮಾಡಿ. ಬಹಳ ಜನರಿಗೆ ಬೇಸೂರು ಸಿಗಲ್ಲ ಅಂತ ಹೇಳಿ, ಬೇಸೂರು ಜನರಿಗೆ 178 ಜನರಿಗೆ ಸ್ವಾಮಿ ಪರಿಹಾರ ಕೊಡ್ಬೋದು. ನಾವು ಊರು ಬಿಡ್ತೀವಿ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಪಕ್ಕದಾಗಿ ಇರ್ತೀವಲ್ಲ ನಾವೆಲ್ಲರೂ ನಿಮ್ಮದನ್ನು ನೀವು ಯೋಚನೆ ಮಾಡ್ಬೇಕು. ಫಸ್ಟ್ ನೀವು ಯೋಚನೆ ಮಾಡಿ. ಅದಕ್ಕಾಗಿ ಈ ಹೋರಾಟ ಯಾವುದೇ ಒಂದು ಪಾರ್ಟಿ ಪಕ್ಷ ನಾನು ಹೇಳ್ಕೊಳ್ಬೇಕು ಅಂತ ಈ ಹೋರಾಟ ಅಲ್ಲ. ಯುರೇನಿಯಂ ಅಂತ ಒಂದು ಸಿಗುತ್ತೆ, ಅದು ನ್ಯೂಕ್ಲಿಯರ್ ರಿಯಾಕ್ಟಿವ್ ಆಗಿರುತ್ತೆ. ಅದನ್ನೇನಾದ್ರು ಅಂದ್ರೆ 3,000 kg ಕಟ್ಟಿಗೆ ಬದಲು 1,500 kg ಕಲ್ಲಿದ್ದು ಯೂಸ್ ಮಾಡಬಹುದು. ಆ 1,500 kg ಕಲ್ಲಿದ್ದನ್ನ ಬದಲು ಬರೀ 1 kg ಯುರೇನಿಯಂ, 1 kg ಅಲ್ಲ, 100 ಗ್ರಾಮ್ ಯುರೇನಿಯಂ, 100 ಗ್ರಾಮ್ ಯುರೇನಿಯಂನ ಭಸ್ಮ ಮಾಡಿಬಿಟ್ರಾಯ್ತು. ನಿಮಗೆ ಬೇಕಾದಷ್ಟು ಅಷ್ಟು ಟೆಂಪರೇಚರ್ ಸಿಕ್ಬಿಡುತ್ತೆ ಅಂತ ಹೇಳಿದ್ರು. ಮತ್ತೆ ಇನ್ನೂ ಮಜಾ ಅಂದ್ರೆ ಕಟ್ಟಿಗೆ ಸುಟ್ಟರೆ ಹೊಗೆ ಬರುತ್ತೆ, ಕಲ್ಲಿದ್ದು ಸುಟ್ಟರೆ ಹೊಗೆ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಬಂದ್ಬಿಡ್ತು. ಆದ್ರೆ ಯುರೇನಿಯಂನ ಸುಟ್ಟರೆ ಹೊಗೆನೇ ಬರಲ್ಲ ಅಂತ ತೋರಿಸ್ಬಿಟ್ರು ಜಗತ್ತಿಗೆಲ್ಲ. ಜಗತ್ತಿಗೆ ಬಹಳ ಖುಷಿ ಆಗ್ಬಿಡ್ತು, ಗ್ರೀನ್ ಎನರ್ಜಿ ಅಂತ ಕರೆದ್ರು ಅದನ್ನ. ಯಾಕೆ? ಹೊಗೆ ಬರಲಿಲ್ಲಲ್ಲ. ಆದರೆ ಅವಾಗ ಆ್ಯಕ್ಚುಲಿ ಆ ಒಂದು ಕತೆ ಇದೆ. ಆ ಟೈಮಲ್ಲಿ ಅದು ಅನೌನ್ಸ್ ಆದಾಗ ಜನ ಎಲ್ಲ ಭಾರಿ ಖುಷಿ ಪಟ್ಬಿಟ್ರು. ಏನು ನೆಕ್ಸ್ಟ್ ಡ್ಯಾಮೇ ಬೇಡ ನಮಗೆ, ನೆಕ್ಸ್ಟ್ ಕಲ್ಲಿದ್ದಲೇ ಬೇಡ, ಗ್ರೀನ್ ಎನರ್ಜಿ ಸಿಕ್ಬಿಡ್ತು ನಮಗೆ, ಎಲ್ಲ ಸ್ವಾಗತಿಸಿದ್ರು. ಸ್ವಾಗತಿಸಿದ ಮೇಲೆ ಗೊತ್ತಾಯಿತು ಆ 100 ಗ್ರಾಮ್ ಯುರೇನಿಯಂ ಸುಟ್ಟರೆ ಏನಾಗುತ್ತೆ ಅಂತ. ಏನಾಗುತ್ತೆ ಅಂದರೆ ಯುರೇನಿಯಂ ಸುಡಲ್ಲ, ಅಲ್ಲಿ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಅಂತ ಮಾಡ್ತೀವಿ, ಅದು ಟೆಕ್ನಾಲಜಿ. ಅದ್ರ ಬಗ್ಗೆ ನಾನು ತೀರಾ ಡೀಪಾಗಿ ಹೋಗಲ್ಲ. ಯುರೇನಿಯಂನ ಒಂದು ಮಾಲಿಕ್ಯೂಲ್ಗೆ, ಒಂದು ಆಟಮ್ಗೆ, ನಾವು ಒಂದು ನ್ಯೂಕ್ಲಿಯಸ್ಗೆ ನಿಧಾನವಾಗಿ ಹೋಗುವಂಥ ನ್ಯೂಟ್ರನ್ ಅಂತ ಒಂದು ಕಣ ತಗೊಂಡು ಟಚ್ ಮಾಡಿಬಿಟ್ರೆ ಸಾಕು, ಅದು ಬ್ಲಾಸ್ಟ್ ಆಗಿಬಿಡುತ್ತೆ. ಒಂದು 100 ಗ್ರಾಮ್ ಯುರೇನಿಯಂ ಎಷ್ಟು ದೊಡ್ಡದಾಗಿ ಬ್ಲಾಸ್ಟ್ ಆಗುತ್ತೆ?
1,500 kg ಕಲ್ಲಿದ್ದು ಸುಟ್ಟಾಗ ಎಷ್ಟು ಬೆಂಕಿ ಬರುತ್ತೋ ಅಷ್ಟು ಬೆಂಕಿ ಬರೆಸೋ ಅಷ್ಟು ದೊಡ್ಡದಾಗಿ ಸಿಡಿಯುತ್ತೆ, ಬರೀ 100 ಗ್ರಾಮ್. ಸೊ ಇದನ್ನು ಸುಟ್ಟಾಗ ಅದರಿಂದ ರೇಡಿಯೇಷನ್ ಬರ್ತಾ ಇತ್ತು, ಅದು ಕಣ್ಣಿಗೆ ಕಾಣ್ತಿರ್ಲಿಲ್ಲ, ಹೊಗೆ ಥರ ಕಣ್ಣಿಗೆ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾವು ಏನೂ ಆಗಲ್ಲ ಅಂದ್ಕೊಂಡ್ವಿ. ಆಮೇಲೆ ಅದನ್ನು ನಾವು ಸ್ಟಡಿ ಮಾಡಿದ್ವಿ. ಯುರೇನಿಯಂ ಅಥವಾ ಯಾವುದೇ ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ 3 ಥರದ ವಿಕಿರಣಗಳು ಹೊರಗಡೆ ಬರ್ತವೆ, ರೇಡಿಯೇಷನ್ಗಳು ಹೊರಗಡೆ ಬರ್ತವೆ. ಆಲ್ಫಾ ರೇಡಿಯೇಷನ್, ಬೀಟಾ ರೇಡಿಯೇಷನ್ ಮತ್ತೆ ಗಾಮಾ ರೇಡಿಯೇಷನ್ ಅಂತ. ಈ ಆಲ್ಫಾ ರೇಡಿಯೇಷನ್ ಅಂದರೆ ಇದು ಸಣ್ಣ ಧೂಳಿನ ಕಣಗಳ ಥರ ಇರ್ತವೆ. ಇದೇನು ಮಾಡುತ್ತೆ, ಆ ನ್ಯೂಕ್ಲಿಯರ್ ರಿಯಾಕ್ಷನ್ ಆದ ತಕ್ಷಣ ಸುತ್ತಲಿರೋ ಅಟ್ಮಾಸ್ಫಿಯರ್ಲಿ ಸೇರ್ಕೊಂಡ್ಬಿಡುತ್ತೆ. ಈ ಧೂಳಿನ ಕಣ ಏನಾಗ್ಬಿಡುತ್ತೆ, ಇದು ನಮ್ಮ ಚರ್ಮದ ಒಳಗಡೆ ಪಾಸ್ ಆಗಲ್ಲ ಇದ್ರ ಕೈಯಲ್ಲಿ. ಆದರೆ ಇದು ನಮ್ಮ ನೀರನ್ನು ಸೇರ್ಕೊಂಡ್ಬಿಡುತ್ತೆ, ಕುಡಿಯೋ ನೀರನ್ನು ಸೇರ್ಕೊಳ್ಳುತ್ತೆ, ಜೊತೆಗೆ ಗಾಳಿನ ಸೇರ್ಕೊಳ್ಳುತ್ತೆ. ಆ ಗಾಳಿನ ಉಸಿರಾದ ತಕ್ಷಣ ನಮಗೆ ಲಂಗ್ ಡಿಸೀಸ್ಗಳು, ಶ್ವಾಸಕೋಶದ ತೊಂದರೆಗಳು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥಗಳಲ್ಲಿ ಶುರು ಆಗುತ್ತೆ. ನೀರನ್ನು ಕುಡಿದು ಅಂತ ಇಟ್ಕೊಳ್ಳಿ, ನಮಗೆ ಹೊಟ್ಟೆ ಸಂಬಂಧಿತ ರೋಗಗಳು ಶುರು ಆಗ್ತವೆ. ಅದು ಲಂಗ್ ಕ್ಯಾನ್ಸರ್ ಕೂಡ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಕೂಡ ಆಗಿರ್ಬೋದು. ಈ ಥರದ ಕ್ಯಾನ್ಸರ್ಗಳು ಅಥವಾ ಬೇರೆ ಬೇರೆ ರೋಗಗಳನ್ನ ಉಂಟು ಮಾಡುತ್ತೆ. ಇದು ಆಲ್ಫಾ ಪಾರ್ಟಿಕಲ್, 3ನೇ 1 ಭಾಗ ಅಷ್ಟೇ. ಇನ್ನೊಂದು ಬೀಟಾ ಪಾರ್ಟಿಕಲ್ ಅಂತ, ಇದು ಸ್ವಲ್ಪ ಸಣ್ಣದು, ಆಲ್ಫಾ ಪಾರ್ಟಿಕಲ್ಗಿಂತ ಸ್ವಲ್ಪ ಸಣ್ಣದು. ಇದೇನು ಮಾಡುತ್ತೆ, ನಮ್ಮ ಚರ್ಮದ ಒಳಗಡೆ ಹೋಗುತ್ತೆ, ಆದರೆ ನಮ್ಮ ಸೆಲ್ ಒಳಗಡೆ ಹೋಗೋದಿಲ್ಲ. ಚರ್ಮದ ಒಳಗಡೆ ಹೋದಾಗಿಂದ ಏನಾಗುತ್ತೆ, ಡ್ಯಾಮಿಗೆ ಬಿಡ್ತಾರಲ್ಲ, ಬಿಟ್ಟು ನೀರು ಕುಡಿಯೋದಕ್ಕೆ ಯೋಗ್ಯ ಅಲ್ಲ ಅಂತ ಇದೆ. ಮತ್ತು ಕೈಗಾಲದಲ್ಲಿ ಮಾಡಿದ್ದಾರೆ, ಹರಿಯುವ ನೀರಿಗೆ ಮಾಡಿದ್ದಾರೆ. ಹಾಗಾಗಿ ಇದು ಕಾರ್ಯಸಾಧು ಯೋಜನೆ ಅಲ್ಲ ಅನ್ನೋದನ್ನು ಸರ್ಕಾರಗಳಿಗೆ ಮನದಟ್ಟು ನಾವು ಮಾಡಬೇಕು. ಮತ್ತು ಒಂದಿಷ್ಟು ಬೇಸೂರು ಮತ್ತು ಸುತ್ತಮುತ್ತಲೂ ನಾವು ಸಾಗರದವ್ರು ಮಾತ್ರ ಸೇರಿ ನಮಗಷ್ಟೇ ಸಂಬಂಧಿಸಿದ ಅಲ್ಲ ಇದು. ಇವರು ಬರೀ 2,000 ಎಕರೆ ತಗೊಳ್ತಾರೆ, 200-300 ಎಕರೆಯಲ್ಲಿ ಅದೆಲ್ಲ ಮಾಡ್ತಾರೆ, ಕಾಂಪೌಂಡ್ ಹಾಕ್ತಾರೆ. ಅಷ್ಟಕ್ಕೆ ಸೀಮಿತ ಆಗೋದಿಲ್ಲ ಇದು ಒಂದು ಪಕ್ಷ ಆಗೋದಿಲ್ಲ. ಇಲ್ಲಿ ಮಾಡೋಕ್ಕೆ ಬಿಡಬಾರ್ದು ನಾವು ಎಂಥದ್ದೇ ಸಂದರ್ಭದಲ್ಲಿ. ಬೇಸೂರು ಕೊಟ್ಟರು ನಾವು ಬೇಸೂರು ಕೊಡಲ್ಲ ಅಂತ ಹೇಳ್ತಾರೆ. ಯಾವ ಊರು ಕೊಡೋ ಪ್ರಶ್ನೆ ಇಲ್ಲ, ಬೇಸೂರು ಇಲ್ಲ, ಬೇಸೂರು ಇಲ್ಲ, ನಾವು ನಾಶ ಆಗಿಬಿಡ್ತೇವೆ. ಅದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ಹೇಳಿದ್ರೆ ತಾವು ನೆಟ್ಟಲ್ಲೂ ನೋಡ್ಬೋದು, ಮೊಬೈಲಲ್ಲಿ ನೋಡ್ಬೋದು. ಒಂದಿಷ್ಟು ಜನ ಅಥವಾ ನಿಮ್ಮ ಮಕ್ಕಳು ಮರಿ ಎಲ್ಲರೂ ಕೇಳಿ ನೋಡ್ಬೋದು. ಲೀಕ್ ಆದರೆ ಉಳಿಯಲ್ಲ. 10 ಗ್ರಾಮ್ ಲೀಕ್ ಆದರೆ 80 ಕಿಲೋಮೀಟರ್ವರೆಗೆ 10 ಗ್ರಾಮು ಅಣು ಲೀಕ್ ಆದರೆ ಅಂತ ಹೇಳ್ತಾರೆ ಅವರು. ಆಗೋದಿಲ್ಲ, ಆದರೆ ಅಷ್ಟೇ ಅಂತ. ಚೆರ್ನೋಬಿಲ್ ದುರಂತ 86ನೇ ಇಸ್ವಿಯಲ್ಲಿ ನಾವೆಲ್ಲ ಕಾಲೇಜ್ ಬರೋ ಟೈಮ್ನಲ್ಲೆಲ್ಲ ಆಗಿದ್ದು ಕೇಳಿದ್ವಿ. ಹಾಗಾಗಿ ಯಾವ ಕಾರಣಕ್ಕೂ ಆಗಬಾರ್ದು. ಇನ್ನೊಂದು, ರೈತ ಬಂದವರು ನಾವು ಇದ್ದೀವಿ, ಬರೀ ಇವ್ರದ್ದೊಂದು 200 ಎಕರೆ 300 ಎಕರೆ 2,000 ಎಕರೆ ಹೋಗಲ್ಲ. ಅವರು 4,000 ಮೆಗಾವ್ಯಾಟ್ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇರಲಿ, ಅದು ಅದು ಆಗೇ ಬಿಟ್ಟರೆ ಅವ್ರು ಅಷ್ಟೇ ದೊಡ್ಡ ಮಟ್ಟದ ಯೋಜನೆ ಹಾಕ್ಕೊಡ್ತಾರೆ. ಈಗ ಜೋಗದಿಂದ 1,469 ಮೆಗಾವ್ಯಾಟ್ ಉತ್ಪತ್ತಿ ಆಗುತ್ತೆ, 5 ಸೇರಿ. ಬರೀ 1,469, 1,500 ಮೆಗಾವ್ಯಾಟ್ ಅಷ್ಟೇ ಅದು ಒಳಗೆ. ಅದು ತೊಗೊಂಡು ಹೋಗಲಿಕ್ಕೆ ಎಷ್ಟು ಲೈನ್ ಹಾಕಿದ್ದಾರೆ. ಈ 4,000 ಉತ್ಪತ್ತಿ ಆದರೆ ಎಷ್ಟು ಲೈನ್ ತೊಗೊಂಡು ಹೋಗ್ಬೇಕು? ಸಂಪೂರ್ಣವಾದಂಥ ಸಹಕಾರವನ್ನು ನಾನು ಕೊಡ್ತೇನೆ. ನೀವು ಯಾರು ಹೆದರುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನನ್ನ ಶಾಸಕತ್ವ ಹೋದರೂ ಪರವಾಗಿಲ್ಲ, ಸಾಗರ ಜನರ ರಕ್ಷಣೆ ಮಾಡುವಂಥ ಕೆಲಸವನ್ನು ಯಾವ ಅಧಿಕಾರಿ ಬರ್ತಾರೆ ಬರಲಿ ನೋಡ್ತೇನೆ ನಾನು. ಇವಾಗ ಯಾವ ಮಂತ್ರಿಗಳು ಬರ್ತಾರೆ ನೋಡೋಣ, ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ ಒಂದು ಯೋಜನೆ ತರಬೇಕಾದ್ರೆ. ಹಾಗಾಗಿ ನಾನು ಮಾನ್ಯ MP ಅವರಂತ ನಾಗೇಂದ್ರವರು ಕೇಳೋದು ವಿಷಯ, ಕೇಂದ್ರ ಸರ್ಕಾರದಲ್ಲಿ ಹೋರಾಟವನ್ನು ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ಈ ಯೋಜನೆ ಬೇಡ ಅಂತ ನಿಲ್ಲಿಸಿ, ಪಾಪ ಇಲ್ಲಿ ಬೇಡ ಅಂತ ಮತ್ತೊಂದು ಕಡೆ ಹೋಗಿ ಅವ್ರು ಆಗಲ್ಲ ಬೇಡ. ಈ ಬಹುಶಃ ನಿಮಗೆ ಅನಿಸ್ತವರ ಕೇವಲ ಬೇಸೂರು ಗ್ರಾಮದ ಸುಮಾರು 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಆವರಿಸಿಕೊಳ್ತದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಭೂಮಿ, ನಮ್ಮ ಗಾಳಿ, ನಮ್ಮ ಬೆಳಕು. ಅಯ್ಯಯ್ಯೋ, ಜನ ಹೋರಾಟ ವೇದಿಕೆಯ ಹೋರಾಟ. ಸಾಗರ ಪ್ರಾಂತಾಧಿಕಾರಿಗಳ ಮುಖಾಂತರ ಸಲ್ಲಿಸಿದ ಮನವಿ. ಕರ್ನಾಟಕ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆವಿನಹಳ್ಳಿ ಹೋಬಳಿ ಬೇಸೂರು ಗ್ರಾಮದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಲು NTPC ಗುರುತಿಸಿದೆ. ಸಾಗರ ತಾಲೂಕಿನ ಬೇಸೂರು ಗ್ರಾಮದಲ್ಲಿ ಅಣು ಸ್ಥಾವರ ಸ್ಥಾಪಿಸುವ ಪ್ರಸ್ತಾವನೆಯನ್ನು ಬೇಸೂರು ಗ್ರಾಮದ ಸಮಸ್ತ ನಾಗರಿಕರು ಹಾಗೂ ಸಾಗರ ಪ್ರಾಂತ್ಯದ ಜನತೆ ಈ ಮೂಲಕ ತೀವ್ರ ವಿರೋಧವನ್ನು ದಾಖಲಿಸುತ್ತಿದ್ದೇವೆ. ಜನತೆಯ ಹೋರಾಟದ ನಿಲುವು ಮತ್ತು ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರದ ವಿಚಾರವಾಗಿ ತಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ನಿರ್ಣಯ ಬಡಗಲಿಸುವಂತಿದೆ.
ಮತ್ತು ಮುಂದುವರೆದಂತೆ ಈ ಮಲೆನಾಡಿನ ಹೃದಯ ಭಾಗ ಅಂತ ಕರೆಸಿಕೊಂಡು ಮಲೆನಾಡಿನ ಒಡಲು ಈಗಾಗಲೇ ಹಲವಾರು ಅಭಿವೃದ್ಧಿ ಯೋಜನೆಗಳಿಗೆ ಜಾಗನ ಮಾಡಿಕೊಟ್ಟು ಆಲ್ರೆಡಿ ಒಡಲು ಬೆಳೆದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ಇದು ಬೇರೆ ಅಭಿವೃದ್ಧಿ ಯೋಜನೆಗಳಂದ್ರೆ ಬರಲಿ, ಆದರೆ ಈ ವಿಕಿರಣ ಸೂಸುವಂತಹ ಈ ಅಪಾಯಕಾರಿ ಯೋಜನೆ ಬೇಡ ಅಂತ ಏನು ನಾವೇನು ಮನವಿಯನ್ನು ಮಾಡ್ತಾ ಇದ್ದೀವಿ. ಈ ಮನವಿ ಜೊತೆಗೆ ಸಮತೋಲಿತ ಅಭಿವೃದ್ಧಿ ಯೋಜನೆಗಳು ಸಾಗರ ಮತ್ತು ನಮ್ಮ ಮಲೆನಾಡಿನ ಭಾಗಕ್ಕೆ ಬರಲಿ ಅಂತ ಹೇಳಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮೆಲ್ಲ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಈ ಒಂದು ಮನವಿಯನ್ನು ನಾನು ಖಂಡಿತವಾಗಲೂ ಮಾನ್ಯ ಸರ್ಕಾರಕ್ಕೆ, ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗಮನಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಧನ್ಯವಾದ. ಕೇಂದ್ರ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲೂ ಕೊಡಕ್ ಬೇಡ, ಅದನ್ನ ನಿಲ್ಲಿಸಿದ್ರು ಒಳ್ಳೇದು. ಸರ್ಕಾರದಿಂದ ಬಂದಿದೆ, ಆದ್ರೆ ಭೂಮಿ ರಾಜ್ಯ ಸರ್ಕಾರನೇ ಕೊಡಬೇಕು. ನೀವು ನೋಡಿ, ಒಂದ್ ತಿಳ್ಕೊಳ್ಳಿ, ಕೇಂದ್ರದ ಯಾವುದೇ ಯೋಜನೆ ಇಲ್ಲಿ ಸಂಸದರ ಪಾತ್ರ ಇದೆ. ಯಾಕಂದ್ರೆ ಕೇಂದ್ರ ಸರ್ಕಾರದ ನ್ಯಾಷನಲ್ ಇದರಿಂದ ಬಂದಿರುವಂತ ಇದು, ಅದರಿಂದ ಅವ್ರದ್ದು ಪಾತ್ರ ಇದೆ, ಅವರು ಸಹ ನಿಲ್ಲಿಸಬೇಕು. ಅಲ್ಲ, ಅವರು ಜನರಲ್ ಕೂಡ ಒಂದು ಪ್ರಶ್ನೆ ಇದೆ. ಶಾಸಕರು ಹಾಗೂ ಸಂಸದರ ಗಮನಕ್ಕೆ ಬರದೆ ಇಷ್ಟೆಲ್ಲ ಪ್ರೋಸೆಸ್ ಗಳು ಹೇಗಾದ್ವು ಅನ್ನೋದು ನೋಡಿ. ಏನು ಬೇರೆ ಏನಾಗಿಲ್ಲ, ಕೇಳಿರ್ತಾರೆ, ಎಲ್ಲಾ ಜಿಲ್ಲೆಯಲ್ಲೂ ಕೇಳಿದ್ದಾರೆ. ಜಮೀನ್ ಎಲ್ಲರೂ ಇದ್ರೆ ಹೊಳೆ ಪಕ್ಕದಲ್ಲಿ ಕೇಳಿ ಅಂತ ಕೇಳಿರ್ತಾರೆ. ಯಾವ ಬೇಸೂರು ಇರ್ಬೋದು, ಇಲ್ಲಿ ಹೊಳೆ ಇದೆ ಬೇಸೂರು ಅಂತ ಕೊಟ್ಟಿರ್ತಾರೆ. ಬಿಟ್ರೆ ಯಾವ ಇದು ನೋಡಿ, ಇದು ಸುಮ್ಮನೆ ಯೋಜನೆ ಜಾರಿಯಾಗಕ್ಕೆ ಸಾಧ್ಯ ಇಲ್ಲ. ಇದು ಸಂಪುಟದಲ್ಲಿ ಚರ್ಚೆ ಆಗ್ಬಿಟ್ಟು ಸಂಪುಟದಲ್ಲಿ ಒಪ್ಪಿನ ಆಗ್ಬೇಕು. ಅಲ್ಲಿವರೆಗೆ ಇದು ಆಗಲ್ಲ. ಅದಾಗಿ ಅದು ಹೋಗಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿವರೆಗೆ ತರಕ್ಕೂ ಬಿಡೋದಿಲ್ಲ. ಹಾಗಾಗಿ ಈ ಯೋಜನೆಯನ್ನ ರದ್ದುಗೊಳಿಸುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡುತ್ತೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಭೂಮಿ ಯಾವ ಕಾರಣಕ್ಕೂ ಅಲ್ಲ, ಈ ವಿಚಾರದಲ್ಲಿ ಇವತ್ತಿನವರೆಗೂ ಉಸ್ತುವಾರಿ ಸಚಿವರು ಏನು ಮಧು ಬಂಗಾರಪ್ಪನವರು ಇದ್ದಾರೆ, ಯಾವುದೇ ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿಲ್ಲ. ಈ ವಿಚಾರವಾಗಿ ನೀವೇನಾದ್ರು ಅವ್ರ ಜೊತೆ ಚರ್ಚೆ ನಡೆಸಿದ್ದೀರಾ? ಸರ್, ನಾನು ನೇರವಾಗಿ ಹೋಗಿ ಮೇಲ್ಗಡೆನೆ ಮಾತಾಡಿದ್ದೀನಿ. ಇದ್ರ ಬಗ್ಗೆ ನಾನೇನು ಮಾತಾಡಲಿಲ್ಲ. ಅದನ್ನ ಅವ್ರನ್ನೇ ಕೇಳಬೇಕು ನೀವೇನಂತ. ಥ್ಯಾಂಕ್ ಯು. ಸಾಗರ ತಾಲೂಕಿನಲ್ಲಿ ಪ್ರತಿಭಟನೆ ಕಿಚ್ಚು ಜೋರಾಗಿದೆ. ಅಣು ವಿದ್ಯುತ್ ಸ್ಥಾವರಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಸಹಜವಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಯಾವಾದರೂ ಯೋಜನೆ ಬಂದಂತ ಸಂದರ್ಭದಲ್ಲಿ ಹೋರಾಟ ಮಾಡುವಂತದ್ದು ಕಿಚ್ಚು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಲ್ಲಿ ಕಾಗೋಡಿನ ಚಳುವಳಿಯಿಂದ ಶುರುವಾಗಿರೋದು. ಅವ್ರು ಹೋರಾಟ ಮಾಡಿದ್ದಾರೆ. ಬಹುಶಃ ನನಗನ್ನಿಸ್ತದೆ ಇವತ್ತು ಯೋಜನೆ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದರಲ್ಲಿ ಇವತ್ತು ಬಂದಿದೆ. ಇದನ್ನ ಈಗಾಗಲೇ ನಾನು ಎಲ್ಲ ಮುಖ್ಯಮಂತ್ರಿಗಳಿಂದ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ನನಗೆ ಅನ್ನಿಸ್ತದೆ ಇದೊಂದು ಇಲ್ಲಿ ಆಗ್ಲಿಕ್ಕೆ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಶರಾವತಿ ಮುಳುಗಡೆ ಆಗಿರ್ಬೋದು, ಹಲವಾರು ಯೋಜನೆಗಳು ಈಗಾಗಲೇ ಬಂದು ನಮಗೆ ಕಷ್ಟ ಆಗುತ್ತಿದ್ದಾರೆ. ಅದರಿಂದ ಕುಡಿಯ ನೀರು ಯೋಜನೆ ಶರಾವತಿಯಲ್ಲಿ ಇರೋದ್ರಿಂದ ಇದರಿಂದ ಅನಾಹುತ ಆಗೋದು ಎಲ್ಲ ಮಾಹಿತಿಗಳು ಕೊಟ್ಟಿದ್ದೇನೆ. ಈಗಾಗಲೇ ನನ್ನ ಗಮನಕ್ಕೆ ಬಂದಂಗೆ ನಿನ್ನೆ ಡಿಸಿಯ ಮೀಟಿಂಗ್ ಅಲ್ಲಿ ಡಿಸಿ ಅವರು ಮಾತಾಡ್ಕೊಂಡು ಹೇಳಿದ್ದಾರೆ, ಇಲ್ಲಿ ಯಾವುದೇ ಯೋಜನೆ ತರಲಿಕ್ಕೆ ಆಗಲ್ಲ ಸರ್, ಕೊಡಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಮಾತಾಡಿದ್ದೇನೆ, ಈ ಯೋಜನೆಯನ್ನ ನಾವು ತರಲಿಕ್ಕೆ ಬಿಡೋದಿಲ್ಲ, ಕೊಡೋದಿಲ್ಲ. ಇವತ್ತೇ ಸಚಿವರು ಹೇಳಿದ್ದಾರೆ, ಅದು ನಿಮ್ಮ ಅಬ್ಜೆಕ್ಷನ್ ಕಾಲ್ ಮಾಡಕ್ಕೆ ಹೇಳಿ, ಆ ನಂತರ ನಾವು ಅದನ್ನು ರದ್ದುಗೊಳಿಸಿ ಅಂತ ಹೇಳಿದ್ದಾರೆ. ಓಕೆ, ಇವತ್ತು ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ. ಈ ಹೋರಾಟದಲ್ಲಿ ಭಾಗಿಯಾಗಿ ನೀವು ಕೂಡ ನನಗೆ ನನ್ನ ಜನರೇ ಮುಖ್ಯ, ನನ್ನ ಶಾಸಕ ಸ್ಥಾನ ಹೋದ್ರು ನಾನು ಪರವಾಗಿಲ್ಲ ಅಂತ ಹೇಳಿ. ಹೌದು, ಖಂಡಿತ. ನನಗೆ ಮುಂದಿನ ದಿನಗಳಲ್ಲಿ ಈ ಹೋರಾಟ ಬೆಂಗಳೂರು ವಿಧಾನಸೌಧದ ಮುಂಭಾಗದಲ್ಲಿ ಕೂಡ ನಡೆಯುವಂತಹ ಪರಿಸ್ಥಿತಿ ಎದುರಾದ್ರೆ ಅವಾಗಲೂ ಕೂಡ ನೀವು ಸರ್ಕಾರದ ವಿರುದ್ಧ ಆ ತರ ಏನ್ ತಗೊಂಡು ಹೋಗೋದೇ ಇಲ್ಲ ಬಿಡಿ, ಅಷ್ಟೊಳಗೆ ರದ್ದು ಮಾಡ್ತೀವಿ, ಏನ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಲ್ಲಿವರೆಗೆ ನಮ್ಮ ರೈತರು ಕರ್ಕೊಂಡು ಹೋಗಲ್ಲ. ಅದನ್ನ ಏನ್ ಮಾಡ್ಬೇಕು ನನಗೆ ಗೊತ್ತಿದೆ, ಅದನ್ನ ಮಾಡೇ ಮಾಡ್ತೇವೆ ನಾವು. ಖಂಡಿತ ರದ್ದುಗೊಳಿಸ್ತೀವಿ ಅದು. ಓಕೆ.